ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ವಿಚಾರಗಳು ಚರ್ಚೆ ಆಗ್ತಾನೆ ಇರುತ್ತೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಅನೇಕ ಬಾರಿ ಚರ್ಚೆ ಆಗುವಂತಹ ವಿಷಯ ಸ್ಪಂದನಾ ಸೋಮಣ್ಣ ಅವರು ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಹೇಗೆ ಉಳ್ಕೊಂಡ್ರು, ಅವರಿಗೆ ವೋಟ್ ಹಾಕಿ ಸೇವ್ ಮಾಡ್ತಾ ಇರುವಂತಹ ಆ ವ್ಯಕ್ತಿಗಳು ಯಾರ್ಯಾರಿರ್ಬೋದು, ಯಾವ ಕಾರಣಕ್ಕೆ ಅವರನ್ನ ಸೇವ್ ಮಾಡಲಾಗ್ತಾ ಇದೆ, ಬಿಗ್ ಬಾಸ್ ಮನೆಯಲ್ಲಿ ಸ್ಪಂದನ ಏನ್ ಮಾಡ್ತಿದ್ದಾರೆ, ಇದೆಲ್ಲ ಒಂದಷ್ಟು ಯಕ್ಷ ಪ್ರಶ್ನೆಗಳು ವೀಕ್ಷಕರನ್ನ ನಿರಂತರವಾಗಿ ಕಾಡ್ತಲೇ ಇದೆ. ಅದರಲ್ಲೂ ಕೂಡ ಒಂದಷ್ಟು ಸಮಯದ ಹಿಂದೆ ಬಿಗ್ ಬಾಸ್ ಮನೆಯ ಸ್ಪರ್ಧೆ ಆಗಿದ್ದಂತಹ ಜಾಹ್ನವಿ ಅವರು ಒಂದು ಆರೋಪವನ್ನ ಮಾಡ್ತಾರೆ. ಚಾನೆಲ್ ಕ್ಯಾಟಗರಿಯಿಂದಾಗಿ ಸ್ಪಂದನ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ. ಅಂದ್ರೆ ಕಲರ್ಸ್ ಕನ್ನಡ ಚಾನೆಲ್ನ ಕೃಪಾ ಕಟಾಕ್ಷದಿಂದಾಗಿ ಅವರು ಇನ್ನೂ ಕೂಡ ಸೇವ್ ಆಗ್ತಾರೆ, ಅವರು ಮನೆಗೆ ಹೋಗಲ್ಲ ಬೇಗ ಅನ್ನೋ ಮಾತನ್ನ ಹೇಳ್ತಾರೆ. ಈ ಮಾತು ಸಾಕಷ್ಟು ಚರ್ಚೆಗೆ ಕೂಡ ಗ್ರಾಸ ಆಗುತ್ತೆ. ಆದರೆ ಇತ್ತೀಚೆಗೆ ಅವತ್ತು ಜಾಹ್ನವಿ ಅವರು ಹೇಳಿದ್ದು ಕರೆಕ್ಟ್ ಅನ್ನೋ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಅದಕ್ಕೆ ಪ್ರಮುಖ ಕಾರಣ ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಆಟ ಆಡದೇ ಇದ್ರೂ ಕೂಡ ಸ್ಪಂದನ ಅವರು ಉಳ್ಕೊಳ್ತಾ ಇರೋದು ಸಾಕಷ್ಟು ಅನುಮಾನವನ್ನ ಹುಟ್ಟುಹಾಕಿತ್ತು. ಅವರನ್ನ ಚಾನೆಲ್ನವರೇ ಸೇವ್ ಮಾಡ್ತಾ ಇದ್ದಾರೆ ಅನ್ನೋ ಅಭಿಪ್ರಾಯಗಳು ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತವಾಗಿದ್ವು. ಅದರಲ್ಲೂ ಕೂಡ ಒಂದಷ್ಟು ಘಟಾನುಘಟಿ ಸ್ಪರ್ಧೆಗಳು ಅಂತ ಗುರುತಿಸ್ಕೊಂಡವರು ಬಿಗ್ ಬಾಸ್ ಮನೆಯಿಂದ ಹೋಗುವಂತಹ ಸಂದರ್ಭದಲ್ಲಿ ಸ್ಪಂದನ ಅವರು ಹೇಗೆ ಉಳ್ಕೊಳ್ತಾ ಇದ್ದಾರೆ, ಯಾವುದೇ ರೀತಿಯಲ್ಲೂ ಕೂಡ ಎಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ತೋರಿಸದೆ ಅವರನ್ನ ಯಾರು ಸೇವ್ ಮಾಡ್ತಿದ್ದಾರೆ ಅನ್ನೋ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗಿದ್ವು. ಅವರಿಂದ ಸ್ಟ್ರಾಂಗ್ ಸ್ಪರ್ಧಿಗಳು ಅಂತ ಗುರುತಿಸಿಕೊಂಡಿದ್ದ ಜಾಹ್ನವಿ ಇರ್ಬೋದು, ಕಾಕ್ರೋಚ್ ಸುದಿ ಇರ್ಬೋದು, ಇವರೆಲ್ಲ ಬೇಗ ಬೇಗ ಹೋಗಿದ್ದು ಅಚ್ಚರಿಗೆ ಕಾರಣ ಆಗಿತ್ತು. ಅದರಲ್ಲೂ ಕೂಡ ಕಳೆದ ವಾರ ಮಾಳು ನಿಪ್ನಾಳ್ ಹಾಗೂ ಸೂರಜ್ ಸಿಂಗ್ ಅವರು ಬಿಗ್ ಬಾಸ್ ಜರ್ನಿಗೆ ಅಂತ್ಯವನ್ನ ಹಾಡಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ಸ್ಪಂದನ ಅವರು ಸೇವ್ ಆಗ್ತಾರೆ. ಆವಾಗ ಎಲ್ಲರಿಗೂ ಕೂಡ ಅಚ್ಚರಿ ಆಗುತ್ತೆ. ಸ್ಪಂದನ ಸೋಮಣ್ಣ ಅವರಿಗೆ ಕಂಪೇರ್ ಮಾಡಿದ್ರೆ ಮಾಳು ನಿಪ್ನಾಳ್ ಹಾಗೆ ಸೂರಜ್ ಸಿಂಗ್ ತುಂಬಾನೇ ಬೆಟರ್ ಇದ್ದಾರೆ. ಹೀಗಿದ್ರೂ ಕೂಡ ಸ್ಪಂದನ ಅವರನ್ನ ಚಾನೆಲ್ ಯಾಕೆ ಉಳಿಸಿಕೊಳ್ಳುವಂತ ಕೆಲಸ ಮಾಡ್ತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಸ್ಪಂದನ ಹಾಗೆ ಕಾವ್ಯ ಶೈವ, ರಕ್ಷಿತಾ ಅವರ ವಿರುದ್ಧ ಮಾತನಾಡೋದನ್ನ ಬಿಟ್ರೆ ಬೇರೆ ಯಾವುದೇ ರೀತಿಯಲ್ಲೂ ಕೂಡ ಯಾವ ಆಕ್ಟಿವಿಟಿಯಲ್ಲೂ ಕೂಡ ಇಲ್ಲ. ಬರೀ ಗಾಸಿಪ್ ಮಾಡುತ್ತಲೇ ಸಮಯವನ್ನ ಕಳೀತಾ ಇದ್ದಾರೆ. ಅದರಲ್ಲೂ ಕೂಡ ಸ್ಪಂದನ ಎದುರಿಂದ ಚೆನ್ನಾಗಿ ಮಾತನಾಡಿ ಒಂದಷ್ಟು ಸ್ಪರ್ಧಿಗಳಿಗೆ ಬೆನ್ನ ಹಿಂದೆ ಚೂರಿ ಹಾಕುವ ಕೆಲಸವನ್ನ ಮಾಡ್ತಿದ್ದಾರೆ. ಹಾಗಾಗಿ ಅವರನ್ನ ಯಾವ ಕಾರಣಕ್ಕೋಸ್ಕರ ಉಳಿಸ್ಕೊಂಡಿದ್ದಾರೆ. ಸ್ಪಂದನ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಅವರನ್ನ ಟಾರ್ಗೆಟ್ ಮಾಡೋದೇ ನನಗೆ ಕೊಟ್ಟಿರುವಂತಹ ಟಾಸ್ಕ್ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಹೀಗಿದ್ರೂ ಕೂಡ ಅವರನ್ನ ಸೇವ್ ಮಾಡ್ತಾ ಇರೋರು ಯಾರು ಅಂತ ರಕ್ಷಿತಾ ಅಭಿಮಾನಿಗಳು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸ್ಪಂದನ ಅವರು ಬಿಗ್ ಬಾಸ್ ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಇಷ್ಟೊಂದು ಅವರಿಗೆ ಬೆಂಬಲ ವ್ಯಕ್ತವಾಗುತ್ತೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಆದರೆ ಬಿಗ್ ಬಾಸ್ ಮನೆಗೆ ಹೋದ ಬಳಿಕ ಅವರಿಗೆ ಅಷ್ಟೊಂದು ಬೆಂಬಲ ವ್ಯಕ್ತವಾಗ್ತಾ ಇದೆ. ಆಟ ಆಡದೇ ಇದ್ರೂ ಕೂಡ ಅವರು ನಿರಂತರವಾಗಿ ಸೇವ್ ಆಗ್ತಾ ಬರ್ತಾ ಇದ್ದಾರೆ ಹೇಗೆ ಅನ್ನೋ ಒಂದಷ್ಟು ಪ್ರಶ್ನೆಗಳು ಹುಳದ ರೀತಿ ಸಾಕಷ್ಟು ಜನರನ್ನ ಕಾಡ್ತಾ ಇದ್ವು. ಅದರಲ್ಲೂ ಕೂಡ ಇತ್ತೀಚಿನ ಬೆಳವಣಿಗೆಗಳನ್ನು ನೋಡಿದ ಒಂದಷ್ಟು ಸ್ಪರ್ಧಿಗಳು ಇದು ಹೀಗೆ ಕಂಟಿನ್ಯೂ ಆದರೆ ನಾಳೆ ಫಿನಾಲೆಯಲ್ಲಿ ಬಿಗ್ ಬಾಸ್ ಟ್ರೋಫಿ ಕೂಡ ಸ್ಪಂದನ ಅವರ ಕೈಯಲ್ಲಿದ್ರೆ ಅಚ್ಚರಿ ಏನಿಲ್ಲ, ಅವರನ್ನೇ ಬೇಕಾದ್ರೆ ವಿನ್ ಮಾಡುವಂತಹ ಸಾಧ್ಯತೆ ಇರುತ್ತೆ ಅಂತ ಅಭಿಪ್ರಾಯಗಳು ವ್ಯಕ್ತವಾಗಿದ್ವು. ಹಾಗೆ ಯಾಕೆ ಅವರನ್ನ ಸೇವ್ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ರು. ಆದರೆ ಇದೀಗ ಆ ಎಲ್ಲ ಪ್ರಶ್ನೆಗಳಿಗೆ, ಆ ಎಲ್ಲ ತಕರಾರುಗಳಿಗೆ ತೆರೆ ಬೇತಿದೆ. ಬಿಗ್ ಬಾಸ್ ಮನೆಯಿಂದ ಸ್ಪಂದನ ಯಾವಾಗ ಹೋಗ್ತಾರೆ ಅಂತ ವೀಕ್ಷಕರು ಕೇಳ್ತಾ ಇದ್ದಂಥ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಈ ವಾರ ಬಿಗ್ ಬಾಸ್ ಮನೆಯಿಂದ ಸ್ಪಂದನ ಸೋಮಣ್ಣ ಅವರು ಹೊರ ನುಡಿದಿದ್ದಾರೆ. ಅವರು ಹೊರ ನಡೀತಾರೆ ಅಂತ ಒಂದಷ್ಟು ದಿನಗಳಿಂದ ಅಭಿಪ್ರಾಯಗಳು ವ್ಯಕ್ತವಾಗ್ತಾನೆ ಇದ್ವು. ಆದರೆ ಅವರು ಹೊರಗಡೆ ಹೋಗಿರಲಿಲ್ಲ. ಆದರೆ ಇದೀಗ ತಮ್ಮ ಬಿಗ್ ಬಾಸ್ ಜರ್ನಿಗೆ ವಿದಾಯವನ್ನ ಹೇಳಿ ಸ್ಪಂದನ ಸೋಮಣ್ಣ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಆ ಮೂಲಕ ಸ್ಪಂದನ ಯಾವಾಗ ಹೊರಗಡೆ ಬರ್ತಾರೆ ಅನ್ನೋ ಪ್ರಶ್ನೆಯನ್ನು ವೀಕ್ಷಕರನ್ನ ಕಾಡ್ತಾ ಇತ್ತು. ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಸದ್ಯಕ್ಕೆ ಸ್ಪಂದನ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರೋದ್ರಿಂದ ಕಾವ್ಯ ಶೈವ ಅವರು ಒಂಟಿಯಾಗಿದ್ದಾರೆ. ಇಬ್ರು ಕೂಡ ಜೊತೆಯಾಗಿ ಕಾಣಿಸ್ಕೊಳ್ತಾ ಇದ್ರು, ಜೊತೆಯಾಗಿ ಮಾತಾಡ್ತಾ ಒಂದಷ್ಟು ಸಮಯವನ್ನ ಕಳೀತಾ ಇದ್ರು. ಇದೀಗ ಸ್ಪಂದನ ಹೊರಗಡೆ ಬಂದಿರೋದು ಅವರಿಗೂ ಕೂಡ ಒಂಥರ ಶಾಕ್ ಆಗಿರುತ್ತೆ. ಸೊ ಸ್ಪಂದನ ಅವರು ಹೊರಗಡೆ ಬಂದಿದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆಯೇ ನಿಮ್ಮ ಪ್ರಕಾರ ಈ ವಾರ ಯಾರು ಬರಬೇಕಾಗಿತ್ತು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.